ಒಬ್ಬ ರಾಜನಿಗೆ ತನ್ನ ಪಕ್ಕದ ಊರಿನ ಒಬ್ಬ ರಾಜ 2 ಹದ್ದುಗಳನ್ನ ಗಿಫ್ಟ್ ಕೊಡ್ತಾನೆ. ಸೊ ಅವನೇನ್ ಮಾಡ್ತಾನೆ, ಇಬ್ರು ವೆಟರ್ನರಿ ಡಾಕ್ಟರ್ ಗಳನ್ನ ಹದ್ದನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ಲಸ್ ಟ್ರೈನ್ ಮಾಡೋದಕ್ಕೆ ಅಂತ ಬಿಡ್ತಾನೆ. ಅವ್ರೇನ್ ಮಾಡ್ತಾರೆ, ಹದ್ದುಗಳಿಗೆ ಬೇಕಾಗಿರೋ ಮಾಂಸ ಎಲ್ಲಾ ತರದ ಆಹಾರಗಳನ್ನು ಕೊಟ್ಟು ಅವಳನ್ನ ಚೆನ್ನಾಗಿ ಬೆಳೆಸ್ತಾರೆ. 6 ತಿಂಗಳಾದ್ಮೇಲೆ ರಾಜ ಬಂದು ಆ ಹದ್ದುಗಳನ್ನ ನೋಡ್ತಾನೆ. ಒಂದು ಹದ್ದು ತುಂಬಾ ಎತ್ತರಕ್ಕೆ ಹಾರ್ತಿರುತ್ತಂತೆ, ಇನ್ನೊಂದು ಹದ್ದು ಒಂದ್ ಕಡೆ ಕೊಂಬೆ ಮೇಲೆ ಕುತ್ಕೊಳ್ತಾನೆ. ಅವಾಗ ರಾಜ ಕೇಳ್ತಾನಂತೆ, ಅದ್ಯಾಕೆ ಅಷ್ಟು ಎತ್ತರಕ್ಕೆ ಹಾರ್ತಿದೆ, ಇದ್ಯಾಕೆ ಇಲ್ಲೇ ಬಂದು ಕೂರ್ತಿದೆ ಅಂತ. ಅವಾಗ ಡಾಕ್ಟರ್ ಹೇಳ್ತಾರಂತೆ, ಇಬ್ರಿಗೂ ಕೂಡ ಒಂದೇ ತರದ ಆಹಾರ ಕೊಟ್ಟಿದ್ದೀನಿ, ಇಬ್ರಿಗೂ ಒಂದೇ ತರ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದು ಬೇಗ ಎಲ್ಲವನ್ನು ಕಲಿತು ಯಾಕೋ ಇಲ್ಲೇ ಕುತ್ಕೊಂತಿದೆ ಇದು ಅಂತ. ಅವಾಗ ರಾಜನಿಗೆ ಒಂಥರ ಬೇಜಾರಾಗುತ್ತೆ. ಯಾರು ಬಂದು ನನ್ನ ಹದ್ದಿನ ಮೇಲೆ ಹಾರುವ ತರ ಮಾಡ್ತಾರೋ ಅವರಿಗೆ ಇಷ್ಟು ಬಹುಮಾನ ಅಂತ ಘೋಷಣೆ ಮಾಡ್ತಾನೆ. ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲರೂ ಕೂಡ ಬಂದು ಟ್ರೈ ಮಾಡ್ತಾರೆ, ಹದ್ದು ಹಾರದೇ ಇಲ್ಲ. ಒಂದು ದಿವಸ ಒಬ್ಬ ರೈತ ಬಂದು 1 ಗಂಟೆಲಿ ಹದ್ದು ಹಾರಂಗ್ ಮಾಡ್ತೀನಿ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಶಾಕ್ ಆಗುತ್ತೆ. ಹದ್ದುಗಳನ್ನ ಬಿಟ್ಟಿರೋ ಗ್ರೌಂಡಿಗೆ ಹೋಗ್ತಾನೆ. ಹೋಗಿ 1 ಗಂಟೆ ಬಿಟ್ಟು ಬಂದು, ಇವಾಗ ಹೋಗಿ ನೋಡಿ ನಿಮ್ ಹದ್ದು ಹಾರ್ತಿದೆ ಅಂತ ಹೇಳ್ತಾನೆ. ರಾಜ ಹೋಗಿ ನೋಡ್ತಾನೆ, ಆ ಮೊದಲು ಹಾರ್ತಿದಂತ ಹದ್ದಿಗಿಂತ ಎತ್ತರಕ್ಕೆ ಈ ಹದ್ದು ಹಾರ್ತಿತ್ತಂತೆ. ರಾಜ ರೈತನೇ ಕೇಳ್ತಾನಂತ, ದೊಡ್ಡ ದೊಡ್ಡ ವಿದ್ವಾಂಸರು ಏನು ಮಾಡಕ್ಕಾಗ್ಲಿಲ್ಲ, ಅಂಥದ್ದೇನ್ ಮಾಡಿದೆ ನೀನು ಅಂತ. ಆವಾಗ ರೈತ ಹೇಳ್ತಾನಂತೆ, ನಾನು ಏನು ಮಾಡ್ಲಿಲ್ಲ, ಆ ಹದ್ದು ಹೋಗಿ ಕುತ್ಕೊಂತಿತ್ತಲ್ಲ ಆ ಬ್ರಾಂಚ್ ಕೊಂಬೆ, ಅದನ್ನ ಕಟ್ ಮಾಡಿದೆ ಅಂತ ಹೇಳ್ತಾನೆ. ಆ ಹದ್ದಿಗೆ ಅದೊಂದು ಕಂಫರ್ಟ್ ಝೋನ್ ಆಗಿತ್ತು, ನೀವೆಲ್ಲವನ್ನೂ ಕೊಡ್ತಿದ್ರಿ, ಎಲ್ಲದಕ್ಕೆ ಇನ್ನೇನ್ ಕೆಲಸ, ಹೋಗ ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೊಂತಿತ್ತು. ನಾನು ಅದನ್ನ ಕಟ್ ಮಾಡಿದೆ, ಇಲ್ಲಿ ಯಾವ್ದು ಸುತ್ತಮುತ್ತ ಯಾವ್ದು ಮರಗಳಿರ್ಲಿಲ್ಲ, ಅದಕ್ಕೆ ಹಾರೋದು ಅನಿವಾರ್ಯ ಆಯ್ತು ಅಂತ. ಸೊ ಜೀವನದಲ್ಲಿ ಈ ಒಂದು ಕಂಫರ್ಟ್ ಝೋನ್ ಇಂದ ಯಾವಾಗ ಹೊರಗೆ ಬರ್ತಿರೋ ಆಗ ಮಾತ್ರ ನೀವು ಜೀವನದಲ್ಲಿ ಎತ್ತರಕ್ಕೆ ಹೋಗ್ತೀರಾ.